ಸೊ ನಾವು ಕಾರ್ಬೋಹೈಡ್ರೇಟ್ ಪ್ರಮಾಣ ನಾವು ಕಡಿಮೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ಎಲ್ಲನೂ ಕೂಡ ಚೇತರಿಕೆ ಆಗಿ ಸ್ಟಾರ್ಟ್ ಆಗುತ್ತೆ. ಮಂಡಿ ನೋವಿಂದ ಹಿಡಿದು, ಸೊಂಟ ನೋವಿಂದ ಹಿಡಿದು, ಡಯಾಬಿಟಿಸಿಂದ ಹಿಡಿದು, ವೆಯ್ಟ್ ಲಾಸಿಂದ ಹಿಡಿದು ಎಲ್ಲದರಲ್ಲೂ ನಮಗೆ ರಿಸಲ್ಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನೈಟಿಗೆ ಸಜೆಸ್ಟ್ ಮಾಡೋದು ಮುದ್ದೆ, ರೊಟ್ಟಿ, ಅನ್ನ, ಈ ದೋಸೆ, ಇಡ್ಲಿ ಎಲ್ಲನೂ ಕೂಡ ಕಾರ್ಬೋಹೈಡ್ರೇಟಿಂದನೇ ಮಾಡಿರ್ತಾರೆ. ಅದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಕೊಳ್ಳಿ. ಡಯಾಬಿಟಿಕ್ ಪೇಷಂಟ್ ಆಗಿರೋರಿಗೆ ಸ್ವಲ್ಪ ಕ್ರೇವಿಂಗ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಅವರು ಓವರ್ ಈಟಿಂಗ್ ಮಾಡಿನೇ ಡಯಾಬಿಟಿಕ್ ಸ್ಟೇಟಿಗೆ ಬಂದಿರ್ತಾರೆ. ಸೊ ಅವಾಗ ಅವ್ರಿಗೆ ಇದನ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ಮನಸ್ಸಿಗೆ ದುಃಖ ಆಗುತ್ತೆ, ಬಾಡಿಗೂ ಕೂಡ ಅದು ಅಸಾಧ್ಯವಾಗುತ್ತೆ. ಸೊ ಎಷ್ಟಾಗುತ್ತೋ ಅದು ಅಷ್ಟು ಕಮ್ಮಿ ಮಾಡ್ಕೊಂಬಿಡಿ. 5 ಸರಿ ತಿನ್ನೋರು ಫಸ್ಟು 4 ಸರಿಗೆ 3 ಸರಿಗೆ ತಂದುಬಿಟ್ಟು ಆಮೇಲೆ 2 ಸರಿ ತಂದು ಅದನ್ನು ಕ್ವಾಲಿಟಿ ಫುಡ್ಡಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಒನ್ ಟೈಮ್ ಕಾರ್ಬೋಹೈಡ್ರೇಟ್, ಮಧ್ಯಾಹ್ನ ಮಾತ್ರ ಬೇಕಾದ್ರೆ ಮುದ್ದೆ, ರೊಟ್ಟಿಯನ್ನು ಏನು ಬೇಕಾದ್ರೂ ತಗೊಳ್ಳಿ, ಕಾರ್ಬೋಹೈಡ್ರೇಟ್ ಅದು ನಿಮಗೆ ಬಾಡಿಗೆ ತುಂಬ ಸಪೋರ್ಟ್ ಆಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಬಂದು ಓನ್ಲಿ ಜ್ಯೂಸ್ಗಳು ಕೊಟ್ಬಿಡಿ. ಬೂದುಗುಂಬಳಕಾಯಿ, ನಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು ಪ್ಲಸ್ ಏನಾದರೂ ಬೇರೆ ನಿಮ್ಗೆ ಹೆಸರು ಕಾಳು, ಕಡಲೆಕಾಳು ಅಥವಾ ಮೊಟ್ಟೆ, ಆಮ್ಲೆಟು ಆ ಥರದ್ದು ಏನಾದ್ರು ಬೇಕಂದ್ರೆ ತೊಗೊಂಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಮಾರ್ನಿಂಗಿಗೆ ಪ್ರೋಟೀನ್ ಥರ ಆಗುತ್ತೆ. ನೈಟಿಗೆ ಬಂದು ಫ್ಯಾಟ್ ಆರ್ ಪ್ರೋಟೀನ್ ಅಂತಂದರೆ ನಾನ್ ವೆಜಿಟೇರಿಯನ್ಸು ದೇ ಕ್ಯಾನ್ ಗೋ ವಿತ್ ದೇ ಹ್ಯಾವ್ ಮೆನಿ ಆಪ್ಷನ್ಸು. ವೆಜಿಟೇರಿಯನ್ಸ್ ಕೂಡ ಆಪ್ಷನ್ಸ್ ಇದೆ. ಏನಂತಂದರೆ ನಾವು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಮತ್ತು ವೆಜಿಟೇಬಲ್ ಸಲಾಡ್ಸು ತೊಗೋಬೋದು. ಅದೆಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಬಟರು, ಗೀ ಅದನ್ನು ಜಾಸ್ತಿ ಯೂಸ್ ಮಾಡಬೇಕು. ಮತ್ತು ಪನ್ನೀರು, ಮಶ್ರೂಮು ಮತ್ತು ಬೇಕಾದರೆ ನಮಗೆ ಇನ್ನೂ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಅಂದರೆ ಈ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಅಥವಾ ಆಮ್ಲೆಟ್ ಈ ಥರ ತೊಗೋಬೋದು. ವೆಜಿಟೇರಿಯನ್ಸ್ ಲೈಕ್ ನಾನ್ ವೆಜಿಟೇರಿಯನ್ಸ್ ಆದರೆ ಇಲ್ಲ ಚಿಕನ್ನು ಇಲ್ಲಾಂದರೆ ಮಟನ್ ಪೀಸಸ್ಸು ತವಾದಲ್ಲಿ ಡ್ರೈ ಆಗಿ ಮಾಡಿರ್ತಕ್ಕಂಥದ್ದು, ಗೀ ರೋಸ್ಟ್ಗಳು ಆ ಥರ ತೊಗೋಬೇಕು. ಆ ಥರದ್ದೇನೋ ಓನ್ಲಿ ಪೀಸ್ಗಳು ಮಾತ್ರ ತಗೋಬೇಕು. ಮಟನ್ ತಿನ್ನಕ್ಕೆ ಕೇಳಿದ್ರೆ ಅಂತೇಳಿ ಬಿರಿಯಾನಿ ತಿನ್ನೋದು ಅಥವಾ ಚಿಕನ್ ಬಿರಿಯಾನಿ ತಿನ್ನೋದು ಆ ಥರ ಮಾಡಿದ್ರೆ ಆಲ್ರೆಡಿ ರೈಸು ವಿತ್ ಅನಿಮಲ್ ಪ್ರೋಟೀನ್ ಡೆಡ್ಲಿ ಅದು ಬ್ಯಾಡ್ ಕಾಂಬೋ ಆಗುತ್ತೆ. ಸೊ ಆ ಥರ ಮಾಡೋದು ಬೇಡ. ಓನ್ಲಿ ಪ್ರೋಟೀನ್ ಆರ್ ಓನ್ಲಿ ಫ್ಯಾಟ್ ನೈಟಿಗೆ ಸರ್ ನಾನು ಕುಚ್ಚಲಕ್ಕಿ ಎಲ್ಲ ತಿಂತೀನಿ. ಕುಚ್ಚಲಕ್ಕಿಯನ್ನು ಬೇಸಿಕಲಿ ಕಾರ್ಬೋಹೈಡ್ರೇಟ್ ಅದು ಈ ಜಸ್ಟ್ 0.25% ಎಕ್ಸ್ಟ್ರಾ ಫೈಬರ್ ಇದ್ದ ತಕ್ಷಣ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಲ್ಲ ಅದು. ಸೊ ಈ ಥರ ನೀವು ಮಾಡಿಕೊಂಡು ರಿವರ್ಸ್ ಆಗೋವರೆಗೂ ಈ ಥರ ಮಾಡಿದ್ವಿ. ದಯವಿಟ್ಟು ನೀವು ಮಾತ್ರೆ ಮೇಲಿಂದ ಡೌನ್ ಮಾಡ್ಕೊಂಡು ಕಂಪ್ಲೀಟಾಗಿ ನಾರ್ಮಲಿ ಬರೋವರೆಗೂ HbA1c ಲೆಸ್ ದ್ಯಾನ್ 5 ಬರಬೇಕು. ಫಾಸ್ಟಿಂಗ್ ಇನ್ಸುಲಿನ್ ಲೆಸ್ ದ್ಯಾನ್ 4 ಬರಬೇಕು ವಿತೌಟ್ ಮೆಡಿಕೇಶನ್ಸ್. ಈ ಥರ ಮಾಡಿ ಆದಮೇಲೆ ಅವಾಗ ಬೇಕಾದ್ರೆ ಯಾವಾಗಲೂ ವಾರಕ್ಕೆ 2 ಸರಿ 3 ಸರಿ ನೈಟಲ್ಲಿ ಒಂದು 7 ಗಂಟೆ ಹಂಗೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ತಗೊಂಡ್ರೆ ನಡೆಯುತ್ತೆ. ಸೊ ಅದೇನು ಮಾಡ್ದಂಗೆ ನಾವು ಡೈರೆಕ್ಟಾಗಿ ಕಾರ್ಬೋಹೈಡ್ರೇಟ್ ಅಂತ ತಗೊಳ್ತಾನೆ ಇದ್ದರೆ ನಮ್ಮ ಬಾಡಿ ಡಯಾಬಿಟಿಕ್ ಪೇಷಂಟ್ಸ್ ಆಗಿ ಹಂಗೆ ಕಂಟಿನ್ಯೂ ಆಗುತ್ತೆ. ಲೈಫ್ ಟೈಮ್ ನಾವು ಡಯಾಬಿಟಿಕ್ ಪೇಷಂಟ್ಸ್ ಆಗ್ತೀವಿ. ನಾವು ದೊಡ್ಡ ಫಾರ್ಮಾ ಕಂಪ್ನಿಗಳಿಗೆ ಹಂಗೆ ಒಂದು ಗುಲಾಮರಾಗಿ ನಾವು ಮೆಡಿಸಿನ್ಸ್ ತಗೊಳ್ತಾನೆ ಇರ್ತೀವಿ. ಒಂದ್ಸರಿ ಡಯಾಬಿಟಿಕ್ ಪೇಷಂಟ್ ಆದರೆ ನಾವು ಒಂಥರ ಲೈಫ್ ಟೈಮ್ ಅವ್ರಿಗೆ ಒಂಥರ ಟ್ಯಾಕ್ಸ್ ಪೇಯರ್ ಆದಂಗೆ ಆಗ್ಬಿಡ್ತೀವಿ ನಾವು. ಸೊ ಅದಕ್ಕೆ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಕಂಪ್ಲೀಟಾಗೆ ಪ್ರೋಟೀನ್ಗೆ ಅಥವಾ ಫ್ಯಾಟ್ಗೆ ಶಿಫ್ಟ್ ಆಗೋಣ. ಈ ಥರ ಮಾಡ್ತಾ ನಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಮಾತು ಮುಗಿಸ್ತೀನಿ ಸ್ನೇಹಿತರೆ.